ಸ್ನೇಹಿತರೆ, ಮೊದಲಿಗೆ ನಮ್ಮ ಪ್ರವಾಡಿಕೆಯನ್ನು ಜಿಲ್ಲಾ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮಾಲೂರಿನ ಮಣಿಯವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮತ್ತೋರ್ವ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ KGFನ ಸುಬ್ರಹ್ಮಣ್ಯವರಿಗೂ ಸ್ವಾಗತವನ್ನು ಬಯಸ್ತಾ, ನಮ್ಮ ಪ್ರವಾಡಿಕೆಯನ್ನು ರಾಜ್ಯ ಸಮಿತಿಯ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸಿರ್ತಕ್ಕಂಥ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ರೆಹಾನ್ ಅವರಿಗೂ ಸಹ ಸ್ವಾಗತವನ್ನು ಬಯಸಿ, ಈ ದಿನ ಏನು ಇವತ್ತು ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಪ್ರವಾಡಿಕೆ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ, ಈ ಒಕ್ಕೂಟದಿಂದ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಈ ಒಂದು ಪ್ರವಾಡಿಕೆಯನ್ನು ಸಂಸ್ಥೆಯನ್ನು ಒಕ್ಕೂಟವನ್ನು ಬಲಗೊಳಿಸಲಿಕ್ಕೆ ಜವಾಬ್ದಾರಿಯನ್ನು ನೀಡ್ತಾ, ನಮ್ಮ ತಾಲೂಕು ಅಧ್ಯಕ್ಷರನ್ನಾಗಿ ಲವಕುಶ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಅವರನ್ನು ನಮ್ಮ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ತಾಲೂಕಿನ ಕಾರ್ಯದರ್ಶಿಗಳನ್ನಾಗಿ ಗ್ರಾಮ ಭಾರತಿ ಟ್ರಸ್ಟ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿಯವರನ್ನು ಇಲ್ಲಿ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ, ಈ ಒಂದು ಮಾಲೂರು ತಾಲೂಕಿನಲ್ಲಿ ಇರತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನು ಚರ್ಚೆ ಮಾಡಿ, ಎಲ್ಲ ನಮ್ಮ ಮಾಲೂರಿನಲ್ಲಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಮುಳಬಾಗಿಲು ತಾಲೂಕಿನ ಸ್ವಯಂ ಸೇವಾ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳೊಟ್ಟಿಗೆ ಚರ್ಚೆ ಮಾಡಿ, ಇದು ಗಡಿಭಾಗ ಆಗಿರೋದ್ರಿಂದ ಈಗಾಗಲೇ ಈ ಒಂದು ಮುಳಬಾಗಿಲು ಕ್ಷೇತ್ರದ ಎಲ್ಲ ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ನಾವು ಒಂದು ಪಕ್ಷಿ ನೋಟವನ್ನು ತಗೊಂಡಿದ್ದೇವೆ. ಆ ಒಂದು ಸಮಸ್ಯೆಗಳಿಗೆ ಪೂರಕವಾಗಿ ಇಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವ ಮುಖಾಂತರವಾಗಿ ಅಲ್ಲಿನ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ತಲುಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಸಹ ಒಕ್ಕೂಟದಲ್ಲಿ ಚರ್ಚೆ ಮಾಡಿ ಒಂದು ಕಾರ್ಯಗತವಾಗಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಇವರನ್ನು ನಾವು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯರನ್ನಾಗಿ ನಮ್ಮ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಜಿಲ್ಲಾ ಸಮಿತಿ ಅವರನ್ನು ನೇಮಕ ಮಾಡಿ ಇವತ್ತಿಂದಲೇ ಅವರು ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಜಿಲ್ಲಾ ಸಮಿತಿಯಿಂದ ಅವರಿಗೆ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತು ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಈ ಜ್ವಲಂತ ಸಮಸ್ಯೆಗಳು ಸುಮಾರು 20-30 ವರ್ಷಗಳಿಂದ ಈ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೀರಿಗಾಗಿ ಕೆಲಸ ಮಾಡಿದೆ, ಈ ಮಣ್ಣಿಗಾಗಿ ಕೆಲಸ ಮಾಡಿದೆ, ವಿದ್ಯಾಭ್ಯಾಸಕ್ಕಾಗಿ ಕೆಲಸ ಮಾಡಿದೆ, ಕೂಲಿ ಕಾರ್ಮಿಕರ ಒಟ್ಟಿಗೆ ಕೆಲಸ ಮಾಡಿದೆ, ಜೀತಗಾರರ ಒಟ್ಟಿಗೆ ಕೆಲಸ ಮಾಡಿದೆ, ಅಂಗವಿಕಲರ ಒಟ್ಟಿಗೆ ಕೆಲಸ ಮಾಡಿ, ಮಹಿಳೆಯರೊಟ್ಟಿಗೆ ಕೆಲಸ ಮಾಡಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಅದೇ ಒಂದು ದಿಕ್ಕಿನಲ್ಲಿಯೂ ಸಹ ಮುಳಬಾಗಿಲು ತಾಲೂಕಿನಲ್ಲಿಯೂ ಸಹ ಈ ಒಂದು ಕೆಲಸ ಕಾರ್ಯಗಳನ್ನು ಸರ್ಕಾರದಿಂದ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡ್ತಕ್ಕಂಥ ಅನುದಾನದಲ್ಲಾಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಮತ್ತು ವಿದೇಶಿಯಿಂದ ಬರುವಂತಾಗ್ಬೋದು, CSRನಿಂದ ಆಗ್ಬೋದು, ಯಾವುದೇ ಮೂಲಗಳಿಂದ ಬರುವಂತಹ ಒಂದು ಅನುದಾನಗಳನ್ನು ಬಳಸಿಕೊಂಡು ಒಂದು ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಕನಿಷ್ಠ ಬಡವರಿಗೂ ಸಹ ಈ ಒಂದು ಸೌಲಭ್ಯಗಳನ್ನು ಸಿಗುವಂಥ ಮುಖಾಂತರವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾವು ಆಶಿಸ್ತಾ, ಈ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಈ ಒಂದು ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರನ್ನಾಗಿ ನಮ್ಮ ಲವಕುಶ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಮಿತ್ರರಾದಂತಹ ಚಂದ್ರಶೇಖರ್ ಅವರನ್ನು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ. ಮತ್ತು ಕಾರ್ಯದರ್ಶಿಯನ್ನು ಗ್ರಾಮ ಭಾರತೀಯ ಅಧ್ಯಕ್ಷರು ಸಂಸ್ಥೆ ಅಧ್ಯಕ್ಷರು ಆಗಿರ್ತಕ್ಕ ಕೃಷ್ಣಮೂರ್ತಿಯವರನ್ನು ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ, ಇವರಿಬ್ಬರೂ ಸಹ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒಟ್ಟುಗೂಡಿಸಿಕೊಂಡು ಮುಳಬಾಗಿಲಿನಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತಾ, ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರುಗಳಿಗೂ ನಮ್ಮ ಎಲ್ಲ ಒಂದು ಮುಖಂಡರುಗಳಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಖಂಡಿತವಾಗ್ಲೂ ಈಗಾಗಲೇ ತಾಲೂಕಿನಲ್ಲಿರ್ತಕ್ಕಂಥ ಸಾಕಷ್ಟು ಒಂದು 15-20 ಸಂಸ್ಥೆಗಳು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದೆ. ಅವರ ಒಂದು ಸದಸ್ಯತ್ವವನ್ನು ಕೂಡ ಈಗಾಗಲೇ ನಾವು ತಗೊಂಡಿದ್ದೇವೆ. 2 ಬಾರಿ ಅವ್ರದ್ದು ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರನ್ನು ಕೂಡ ನಾವು ಭೇಟಿ ಮಾಡಿ ಅವರು ನಮ್ಮಲ್ಲಿ ಸದಸ್ಯತ್ವ ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಹಲವಾರು ಕಾರಣಾಂತರದಿಂದ ಕೆಲವರೆಲ್ಲರೂ ಸಹ ಬೇರೆ ಬೇರೆ ಕಾರ್ಯನಿಮಿತ್ತ ಅವರು ಹೋಗಿದ್ದಾರೆ. ಅವರ ಸಿಬ್ಬಂದಿ ವರ್ಗ ಇವತ್ತು ನಡೆದಂಥ ಕಾರ್ಯಕ್ರಮದಲ್ಲೂ ಸಹ ಅವರ ಸಿಬ್ಬಂದಿ ವರ್ಗ ನಮ್ಮೊಟ್ಟಿಗೆ ಕೂಡ ಬಂದು ಕೈ ಜೋಡಿಸಿದ್ದಾರೆ.
ಸರ್ಕಾರೇತರ ಸಂಸ್ಥೆ ಸ್ವಯಂ ಸೇವಕ ಸಂಘಗಳು ಅವರ ಒಂದು ಉದ್ದೇಶ ಏನಪ್ಪ ಅಂದರೆ ಸಮಾಜದಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು. ಸರ್ಕಾರನೇ ಮಾಡದೇ ಇರುವಂತಹ ಒಂದು ದೃಷ್ಟಿಕೋನದಲ್ಲಿ ಯೋಜನೆಗಳನ್ನು ಹಾಕೊಂಡು ತನ್ನದೇ ಆದಂತಹ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅವುಗಳ ಒಂದು ಒಕ್ಕೂಟ ಮಾಡಿದ್ರಲ್ಲ, ಏನು ಉದ್ದೇಶ? ಖಂಡಿತ ನಿಮ್ಮ ಪ್ರಶ್ನೆ ಬಹಳ ಸ್ವಾಗತಾರ್ಹ. ಅದು ಪ್ರಸ್ತುತವಾಗಿ ಕೂಡ ಅನ್ನೋದು ಅದು ಅವಶ್ಯಕತೆಯೂ ಸಹ. ಇವತ್ತು ನಮ್ಮ ಒಕ್ಕೂಟದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 10,000 ಜನ ನಮ್ಮ ಒಕ್ಕೂಟದಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಸರ್ಕಾರ ಸಾಕಷ್ಟು ಸಣ್ಣ ಏನು ಗುಂಪಿನಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹ ಭದ್ರತೆಯನ್ನು ಕೊಡ್ತಾ ಇದೆ. ಆದರೆ ಇವತ್ತು 10,000 ಜನಸಂಖ್ಯೆ ಇರ್ತಕ್ಕಂಥ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ನಮ್ಮ ಪವಾಡಿಕೆ ಏನು ರಾಜ್ಯ ಮಟ್ಟದ ಜಿಲ್ಲಾ ಸ್ವಯಂ ಸೇವಕ ಸಂಸ್ಥೆಗಳ ಒಕ್ಕೂಟ ನಮಗೆ ಇವತ್ತು ಸಾಮಾಜಿಕ ಭದ್ರತೆ ಇಲ್ಲ, ನಮ್ಮ ಮಕ್ಕಳಿಗೆ ಭದ್ರತೆ ಇಲ್ಲ, ಮುಂದಿನ ಯೋಜನೆಗಳು ನಮ್ಗೇನಿಲ್ಲ. ಯಾಕಂತ ಹೇಳಿದ್ರೆ ಕಟ್ಟಕಡೆಯ ವ್ಯಕ್ತಿಯನ್ನ ರೂಪಿಸುವಂಥವ್ರು ನಾವು, ಈ ಸಮಾಜಕ್ಕೆ ಒಂದು ಮಹಿಳೆಯರಿಗೆ ಸಂಘಗಳು ಕಟ್ಟುವಂತ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು, ಅವರ ಉಳಿತಾಯ ಮನೋಭಾವನೆಯನ್ನು ಬಿಡಿಸಿರ್ತಕ್ಕಂಥವ್ರು ನಾವು. ಈ ಒಂದು ಹಳ್ಳಿ ಒಂದು ಏನಾದರೂ ಒಂದು ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಅವರ ಒಂದು ಪಾತ್ರ ಬಹಳ ಮುಖ್ಯ. ರಾತ್ರಿ ಆಗಲು ಅಂತ ಹೇಳಿದ್ರೆ ಎಲ್ಲ ಶ್ರಮಿಸ್ತಾ ಇರ್ತಕ್ಕಂಥ ನಮಗೆ ಇವತ್ತು ಭದ್ರತೆ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ಕನಿಷ್ಠ ವೇತನವನ್ನು ನಾವು ಕೇಳ್ತಾ ಇದ್ದೇವೆ. ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರ ಮಕ್ಕಳಿಗೆ ಭದ್ರತೆನ ಕೇಳ್ತಾ ಇದ್ದೇವೆ, ವಿದ್ಯಾಭ್ಯಾಸದ ಸೌಲಭ್ಯಗಳನ್ನ ಕೇಳ್ತಾ ಇದ್ದೇವೆ, ನಮಗೆ ಆಗಿರ್ತಕ್ಕಂಥ ಪ್ರತ್ಯೇಕವಾದಂತಹ ನಿಗಮವನ್ನೆಯನ್ನು ಕೊಡಬೇಕಂತ ಕೂಡ ನಾವು ಕೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ಸಮಾಜಗಳಿಗೂ ಒಂದೊಂದು ನಿಗಮವನ್ನೆಯನ್ನ ಸರ್ಕಾರಗಳು ಕೊಡ್ತಾ ಬಂದಿದೆ. ಆದ್ರೆ 10,000 ಸದಸ್ಯತ್ವ ಅಂತ ಹೇಳಿದ್ರೆ NGOs ಇದೆ ಅಂತ ಹೇಳಿದ್ರೆ ಸುಮಾರು 2 ಲಕ್ಷ ಜನರ ಸಂಖ್ಯೆ ಇರ್ತಕ್ಕಂಥ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮಂಡಳಿ ಕೂಡ ಕೊಡಬೇಕು ಅಂತ ನಾವು ಒಂದು ಸರ್ಕಾರದ ಮಟ್ಟಿಗೆ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ದೇವೆ. ಈಗಾಗಲೇ ಸುಮಾರು 10 ವರ್ಷಗಳಿಂದ ನಾವು ಬೇಡಿಕೆಗಳು ಇಡ್ತಾ ಬರ್ತಾ ಇದ್ದೇವೆ. ಸರ್ಕಾರದ ಗಮನ ಕೂಡ ತಂದಿದ್ದೇವೆ, ಸರ್ಕಾರ ಗಮನ ಕೂಡ ಸೆಳೆದಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಅದಾಗುವಂತಹ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಸರ್ಕಾರ ನಮ್ಗೆ ಈಗಾಗಲೇ ಆಶ್ವಾಸನೆಯನ್ನು ಕೊಟ್ಟಿದೆ. ಈಗ ನಾವು ರಾಜಕೀಯನ ಹೊರತುಪಡಿಸಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದು ರಾಜಕೀಯ ಸಂಸ್ಥೆ, ರಾಜಕೀಯದಿಂದ ನಾವು ಇದು ಮಾಡಿಕೊಂಡು ನಾವು ಯಾವ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಈಗ ಯಾಕಂತ ಹೇಳಿದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ಯಾರಾಮೀಟರ್ಸ್ ಇರ್ತದೆ, ನಮ್ಮದೇ ಆಗಿರ್ತಕ್ಕಂಥ ಇತಿಮಿತಿಗಳೆಲ್ಲ ನಾವು ಕೆಲಸ ಮಾಡ್ತಾ ಇರ್ತೀವಿ. ರಾಜಕೀಯನ ಹೊರತುಪಡಿಸಿ ನಾವು ಜಾತ್ಯತೀತವಾಗಿ, ನಾವು ಪಕ್ಷಾತೀತವಾಗಿ, ಯಾಕಂದ್ರೆ ಒಂದು ಹಳ್ಳಿಗೆ ಹೋಗ್ಬೇಕಂದ್ರೆ ಎಲ್ಲಾ ಪಕ್ಷದ ಜನ ಇರ್ತಾರೆ, ಎಲ್ಲಾ ರಾಜಕೀಯ ಪಕ್ಷದವರು ಇರ್ತಾರೆ. ನಾವು ಹೋಗಿ ಪ್ರತ್ಯೇಕವಾಗಿ ಒಂದೊಂದು ಪಕ್ಷವನ್ನು ಐಡೆಂಟಿಫೈ ಮಾಡಿ ಕೆಲಸ ಮಾಡ್ಲಿಕ್ಕೆ ನಾವು ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲರೂ ಒಳಗೊಂಡಂತೆ ಈಗ ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ರಾಜಕಾರಣಿಗಳು ನಮ್ಗೆ ಸಹಾಯ ಮಾಡಲೇಬಹುದು, ನಾವೇನು ಬೇಡ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ನಾವು ಸಹಾಯ ಮಾಡ್ತಾ ಇರೋದು ಜನರಿಗೆ, ಬಡ ಜನರಿಗೆ ನಾವು ಸಹಾಯ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸಹಭಾಗಿತ್ವದಲ್ಲಿ ನಾವು ಇದನ್ನ ಕೆಲಸ ಮಾಡ್ತಾ ಇದ್ದೀವಿ. ನಾನು ಪತ್ರಿಕೆಗಳಲ್ಲಿ ನಾನು ಕೂಡ ನಮ್ಮ ಸ್ಥಳೀಯ ಶಾಸಕರು ಅದನ್ನ ಪ್ರಶ್ನೆ ಮಾಡಿದ, ಅದನ್ನು ಕೂಡ ನಾವು ಕೂಡ ನೋಡಿದ್ವಿ. ಯಾಕಂತ ಹೇಳಿದ್ರೆ ಕೆಲವೊಂದು ಇತಿಮಿತಿಗಳಿರ್ತದೆ. ಸರ್ಕಾರದ ಮಟ್ಟದಲ್ಲಿ CSR ಬರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಕೆಲವು ಇರ್ತದೆ, ಡೈರೆಕ್ಟ್ ಆಗಿ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೊಡುವಂತ ಇದಿರ್ತದೆ. ಅವ್ರ ಗಮನಕ್ಕೆ ಬರದೇ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರದ ಒಂದು ಅಂಗ ಆಗಿರೋದ್ರಿಂದ ಅವ್ರ ಗಮನಕ್ಕೆ ತಂದು ಮಾಡಬೇಕಾಗಿರ್ತದೆ. ಕೆಲವೊಂದು ಏನಾಗ್ತದೆ ಡೈರೆಕ್ಟ್ ಇರೋದ್ರಿಂದ ಏನೋ ಕೆಲವರು ರಾಜಕೀಯವನ್ನು ಹೊರತುಪಡಿಸಿ CSR ಫಂಡಿಂಗ್ ಮಾಡ್ತಾರೆ. ಅದರಲ್ಲಿ ಇರ್ಬೇಕಾದ್ರೆ ಅದನ್ನೇನು ನಾವು ಗಣನೆಗೆ ತಗೋಬೇಕು ಅನ್ನೋದಂತೂ ಏನು ಇರೋದಿಲ್ಲ. ಕೆಲವು ಏನಂದ್ರೆ ಸರ್ಕಾರನೇ CSR ಮಾಡ್ತಾ ಇರೋದ್ರಿಂದ ಅದನ್ನ ಅವ್ರ ಗಣನೆಗೆ ತಗೊಳ್ಳೇಬೇಕಾಗ್ತದೆ. ಸರ್, ಒಟ್ಟಾರೆಯಾಗಿ ನೊಂದವರ ಪರವಾಗಿ ನಿಲ್ಲುವಂತ ಸರ್ಕಾರೇತರ ಸಂಸ್ಥೆ NGOಗಳಿಂದ ಸೇವೆ ನೀಡುವವರಿಗೆ ರಕ್ಷಣೆ ಬೇಕು ಸರ್ಕಾರದಿಂದ ಅನ್ನೋದು ನಿಮ್ಮ ಮುಖ್ಯ ಉದ್ದೇಶ. ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಸುಮಾರು ಸಾಕಷ್ಟು ಜನ ಇವತ್ತು ಸ್ವಯಂ ಸೇವಾ ಸಂಸ್ಥೆಗಳು ಹಳ್ಳಿಯಲ್ಲೂ ಸುತ್ತಾಡ್ತಾ ಇರೋದು, ಹಳ್ಳಿಯಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ನೊಂದವರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ ಏನಾದರೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ವಂಚಿತರಾಗಿದ್ದಾರೆ ಅಂದ್ರೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮಂಥವ್ರು ಮಾತ್ರ. ಯಾಕಂತ ಹೇಳಿದ್ರೆ ಇವತ್ತು ಕೇವಲ ಸಣ್ಣ ಜನಸಂಖ್ಯೆ ಇರೋರಿಗೆ ಅವರು ಇವತ್ತು ಒಂದಲ್ಲ ಒಂದು ರೀತಿ ಅದು ಅಭಿವೃದ್ಧಿ ಆಗ್ಲಿಕ್ಕೆ ಎಲ್ಲವೊಂದು ರೀತಿ ಸಹಕಾರ ಆಗ್ತಾ ಇದೆ. ಇವತ್ತು ನಮ್ಮದೇ ಒಕ್ಕೂಟಗಳಲ್ಲಿ ಇರ್ತಕ್ಕಂಥವ್ರು ಸಣ್ಣ ಪುಟ್ಟವ್ರಿಗೆ ಅವ್ರಿಗೆಲ್ಲ ಇದೆ. ಆದರೆ 2 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸದಸ್ಯತ್ವ ಇರ್ತಕ್ಕಂಥ ನಮ್ಗೆ ಯಾವುದೇ ರೀತಿಯಾದ ಭದ್ರತೆ ಇಲ್ವಲ್ಲ. ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರ್ತಕ್ಕಂಥವ್ರು ನಮಗೆ ಮುಂದಿನ ಭದ್ರತೆ ಬೇಕಲ್ಲ ಅಂತ ಹೇಳಿದ್ರೆ ನಮ್ಮ ಡಿಮ್ಯಾಂಡ್. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ, ಮಣ್ಣನ್ನು ರಕ್ಷಣೆ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಪರಿಸರ ಇವತ್ತು ಕ್ಲೈಮೇಟ್ ಚೇಂಜು, ಮುಂದಿನ ವಿದ್ಯಮಾನಗಳಲ್ಲಿ ಯಾವ ರೀತಿಯಲ್ಲಿ ಏನೇನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಫಸ್ಟು ಪರಿಸರವನ್ನು ರಕ್ಷಣೆ ಮಾಡಬೇಕು. ಕುಡಿಯುವ ನೀರಿಗೆ ನಾವು ಈಗ ಹಾಹಾಕಾರ ಉಂಟಾಗ್ತಾ ಇದೆ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ
ಮಹಿಳೆಯರ ಸಬಲೀಕರಣಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಕೆಲಸ ಮಾಡ್ತಾ ಇದ್ದೀವಿ.